ಶಿವಪ್ರಸಾದ ದೇವರು ತಮ್ಮ ಶ್ರೇಷ್ಠವಾದ ಕೆಲಸವನ್ನ ಮಾಡಿದ್ದಾರೆ. ಅವರು ಹೇಳೋರು, ಅವರು ಶ್ರೇಷ್ಠರಿದ್ದಾರೆ. ನೀವು ಬಂದು ಕೇಳಾಕತ್ತೀರಿ, ನೀವು ಕೂಡ ಶ್ರೇಷ್ಠರೇ. ಈ ಹೇಳೋರು ಕೇಳೋರು ಕೂಡಿದಾಗ ಉಳಿದಿದ್ದೆಲ್ಲ ಮಾಡೋರದಾರಲ್ಲ, ಅವರು ಕೂಡ ಶ್ರೇಷ್ಠನ. ಅದನ್ನ ಮಾಡ್ಲಿಲ್ಲ ಅಂದ್ರೆ ಕೆಂಪಂಗಿ ಹಾಕೊಂಡು ಹುಡುಗರು ನಿಂತವ್ ನೋಡಲ್ಲಿ ಸಾಲಕ ಪದ್ಧತಿ ಪ್ರಕಾರ, ಅವೆಲ್ಲ ಶ್ರೇಷ್ಠ ಹುಡುಗರು. ಅವು ಆ ಕೆಲಸ ಮಾಡೋರು ಬೇಕಲ್ಲ, ಇವರೆಲ್ಲರೂ ಶ್ರೇಷ್ಠರು. ಈ ಕಾರ್ಯಕ್ರಮ ನೋಡಿ ನಮಗೆ ಬಹಳ ಆನಂದ ಆಗಿದೆ. ಈ ಶಿವಪ್ರಸಾದ ದೇವರಿಗಿಂತ ಹಿಂದೆ ಏನು ಸ್ವಾಮಿಗಳಿದ್ರಲ್ಲ ಅವ್ರಿಗಿಂತ ಹಿಂದೆ ಏನಿದ್ರಲ್ಲ ಅವರು 3 ಮಂದಿ ನೋಡಿ ನಾವು. ಇವರಂತೂ ನಮ್ಮ ಜೊತೆಗಿದ್ದವರು, ನಮ್ಮ ಮಠದಾಗಿದ್ದವರು. ಇವ್ರಿಗಿಂತ ಹಿಂದೆ 2 ವರ್ಷದ ಹಿಂದೆ ಲಿಂಗದೊಳಗೆ ಆದ್ರಲ್ಲ, ಅವರು ಇನ್ನೂ ಪಟ್ಟಾಗೋಕ್ಕಿಂತ ಮೊದಲು ಗುರುಬಸು ದೇವರಂತಿದ್ರು. ಅವಾಗಲೂ ಕೂಡ ಅವ್ರು ಕೂಡ ನಮ್ಮ ಸಂಪರ್ಕ ಇತ್ತು. ಇನ್ನು ನಮ್ಮ ಸಂಪತ್ತು ಅಂತ ಅವ್ರು ಹೇಳ್ತಾ ಇದ್ರು. ಅಂದ್ರೆ ಅವ್ರಂತಾರ, 1 ರೂಪಾಯಿ ಕೊಡೋರ ಲಕ್ಷ ನಮ್ಮ ಕಡೆಗೆ, 1 ರೂಪಾಯಿ ಕೊಡೋರ ಲಕ್ಷ ನಮ್ಮ ಕಡೆಗೆ, ಆದ್ರ ಲಕ್ಷ ಕೊಡೋರ ಕಡೆಗೆ ನಮ್ಮ ಲಕ್ಷ ಹೋಗ್ಬೇಕಾಗತ್ತೆ. 1 ಲಕ್ಷ ಕೊಡೋರ ಕಡೆಗೆ ನಮ್ಮ ಲಕ್ಷ ಹೋಗ್ಬೇಕಾಗತ್ತ. ನಮ್ಮ ಲಕ್ಷ ಆ ಕಡೆ ಹೋಗೋದು ಬೇಡ, 1 ರೂಪಾಯಿ ಕೊಡೋರ ಲಕ್ಷ ಈ ಕಡೆ ಬರ್ತೈತಲ್ಲ, ಅದಕ್ಕೆ ಅವ್ರ ಲಕ್ಷವನ್ನ ತೆಗೆದುಕೊಂಡು ನಾವು ಬರೋಣ, ಅಲ್ಲೇ ಹೋಗ್ಬಿಡೋಣ ಅಂತ ಅಂತಿದ್ರಂತೆ. ಬಹುಶಃ ಆ ದಾರಿ ಒಳಗೆ ಶಿವಪ್ರಸಾದ್ ದೇವರು ಹೋಗಿ ಎಲ್ಲಾ ಜನ ಎಲ್ಲಿಗೆ ಬರ್ಬೇಕನ್ನುವಂಗ ಆಗಬೇಕು ಅಂದ್ರ ಅದು ಚಿಂಚಣಿ ಮಠಕ್ಕನ ಬರ್ಬೇಕನ್ನುವಷ್ಟರ ಮೆಟ್ಟಿಗೆ ಅವ್ರು ಆಗಬೇಕು. ಆ ರೀತಿ ಸಂಘಟನೆ ಮಾಡಬೇಕು ಅಂತ ಹೇಳಿ ನಾವು ಬಯಸ್ತೀವಿ ಅಂತಕ್ಕಂಥದ್ದು. ಹಿಂದಿ ಒಳಗೆ ಒಂದು ಮಾತದ, ರತನ್ ಕೋ ಜತನ್ ಕರೋ ಅಂತ ಹೇಳಿ, ರತನ್ ಕೋ ಜತನ್ ಕರೋ ಅಂತ ಒಂದು ಮಾತದ. ಅಂದ್ರೆ ರತ್ನವನ್ನ ಕಾಪಾಡಿಕೊಳ್ಳಬೇಕು, ಸ್ವಾಮಿಗಳಾದವರು ಸ್ವಾಮಿತ್ವವನ್ನ ಕಾಪಾಡಿಕೊಳ್ಳಬೇಕು, ಸ್ವಾಮಿಗಳಾದವರು ಸ್ವಾಮಿತ್ವವನ್ನು ಕಾಪಾಡಿಕೊಳ್ಬೇಕು, ಸ್ವಾಮಿತ್ವವನ್ನ ಕಾಪಾಡಿಕೊಂಡಂತ ಸ್ವಾಮಿಯನ್ನ ಭಕ್ತರೇ ಕಾಪಾಡಬೇಕು ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೊಂಡು, ನಿಮಗೊಂದು ರತ್ನ ಸಿಕ್ಕದ, ನಿಮಗೊಂದು ರತ್ನ ಸಿಕ್ಕೈತಿ, ಆ ರತ್ನವನ್ನ ನೀವೆಲ್ಲರೂ ಕಾಪಾಡಿಕೊಂಡು ಚಂದ ಇಟ್ಟುಕೊಂಡು ಹೋಗ್ರಿ ಅನ್ನುವಂತ ಮಾತನ್ನ ನಿಮ್ಗೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತಾ, ಬಸವ ಪುರಾಣ ಅಂದ್ರೆ ಈ ನಮ್ಮ ದಕ್ಷಿಣ ಭಾರತದೊಳಗೆ ಬಹಳ ಪ್ರಸಿದ್ಧ. ಉತ್ತರ ಭಾರತದಲ್ಲಿ ಉತ್ತರ ಭಾರತದೊಳಗೆ ಇದ್ದು ಬಂದವರು ಇವರಿಬ್ರು ಅಜ್ಜವರು, ಕಾಶಿ ಒಳಗೆ ಅಭ್ಯಾಸ ಮಾಡಿದವರು, ಸಣ್ಣ ವಯಸ್ಸಿನಾಗ. ಕಡಕಲಾಟದ ಅಜ್ಜವರು, ಘೋಡಗೇರಿ ಅಜ್ಜವರು. ಇವತ್ತು ನಾವು ಮಧ್ಯಾಹ್ನ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ಖಡಕಲಾಟ ಮಠಕ್ಕೆ ನೀವು ಬಂದೇ ಇಲ್ಲ, ಬಂದು ಹೋಗ್ಬೇಕಂತ ಬಹಳ ಸರಿ ಹೇಳ್ತಾ ಇದ್ರು. ಇವತ್ತು ಸಮಯ ಮಾಡಿಕೊಂಡು ಅವ್ರ ಮಠಕ್ಕೆ ಹೋಗಿದ್ವಿ. ಮಾತಾಡ್ಬೇಕಾದ್ರೆ ಎಲ್ಲಾ ಸಮಾಜದ ಚರ್ಚೆ, ಮಠಗಳ ಚರ್ಚೆ, ಶಿವಯೋಗ ಮಂದಿರ ಚರ್ಚೆ ಎಲ್ಲ ಬಂದು ಅವ್ರ ಬಾಲ್ಯದ ವಿದ್ಯಾರ್ಥಿ ಜೀವನದ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಎಲ್ಲ ವಿಚಾರಗಳನ್ನ ಹೇಳ್ತಾ ಇದ್ರು. ಅವರು ಕೂಡ ಆ ಭಾಗದೊಳಗಿದ್ದು ಕಲಿತು ಬಂದವರು. ಉತ್ತರ ಭಾರತದಲ್ಲಿ ಭಕ್ತಿಯನ್ನ ಹೆಚ್ಚು ಮಾಡಬೇಕಾದ್ರೆ ಭಾಗವತವನ್ನ ಹಚ್ತಾರೆ. ಭಾಗವತ ಪ್ರವಚನ ಪುರಾಣ ಚಲುವಾಯಿತು ಅಂತಂದ್ರೆ ಭಕ್ತಿಯ ಸಾಮ್ರಾಜ್ಯ ಹರಿತು ಅಂತ. ಉತ್ತರ ಭಾರತದಲ್ಲಿ ಭಾಗವತ, ದಕ್ಷಿಣ ಭಾರತದಲ್ಲಿ ಬಸವ ಪುರಾಣ. ಇವೆರಡು ಭಕ್ತಿಯನ್ನ ಹೆಚ್ಚು ಮಾಡುವ ಕಾವ್ಯಗಳು. ಉತ್ತರದಲ್ಲಿ ಒಂದು, ದಕ್ಷಿಣದಲ್ಲಿ ಒಂದು. ಜ್ಞಾನವನ್ನ ಹೆಚ್ಚು ಮಾಡಬೇಕಾಗಿತ್ತು ಅಂತಂದ್ರೆ ಉತ್ತರದಲ್ಲಿ ಭಗವದ್ಗೀತಾ, ದಕ್ಷಿಣದಲ್ಲಿ ವಚನ ಸಾಹಿತ್ಯ. ಜ್ಞಾನವನ್ನ ಹೆಚ್ಚು ಮಾಡಲಿಕ್ಕೆ ಇವನ್ನೆಲ್ಲ ಹಚ್ಚುವಂತಹದ್ದು ನಡೀತದೆ ಅನ್ನುವಂಥದ್ದು. ಒಟ್ಟಾರೆ ಇಲ್ಲಿ ಭಕ್ತಿ ಜ್ಞಾನ ಸಮೃದ್ಧವಾಗಿ ಬೆಳೀತಾ ಇದೆ. ನೋಡಿ ನಮಗ ಖುಷಿ ಅನ್ಸಕತೈತಿ. ನಮ್ಮನ್ನ ಸೋಲ್ಸವ್ರು ಒಬ್ರು ಹುಟ್ಟಬೇಕು ಅಂತ ನಮಗ ಆಸೆ ಇತ್ತು. ಅದು ಚಿಂಚನ್ಯಾಗ ಆಗಲೇ ಹುಟ್ಟೈತಿ ಅಂತ ನಮಗ್ ಗೊತ್ತಾಗುತ್ತೆ. ನಮ್ಮನ್ನು ಸೋಲಿಸುವಷ್ಟರ ಮೆಟ್ಟಿಗೆ ಬೆಳೀಲಿ ಅಂತ ಹೇಳಿ ಬಯಸಿ, ಒಟ್ಟಾರೆ ನೀವೆಲ್ಲರೂ ಜೋಪಾನ ಮಾಡಿಕೊಳ್ರಿ, ಪ್ರೇಮದಿಂದ ಮಾರ್ಗದರ್ಶನಾದಿಗಳನ್ನು ಮಾಡಿಕೊಂಡು ಬೆಳೆಸಿಕೊಂಡು ಹೋಗ್ರಿ. ಅವ್ರ ಕಾಲಕ್ಕೆ ಈ ಮಠ ಪ್ರಸಿದ್ಧ ಸಂಸ್ಥಾನ ಆಗುತ್ತೆ. ಸಿದ್ಧ ಸಂಸ್ಥಾನ ಹೋಗಿ ಪ್ರಸಿದ್ಧ ಸಂಸ್ಥಾನ ಆಗೇ ಆಗುತ್ತೆ ಅಂತಕ್ಕಂಥದ್ರೊಳಗೆ 2 ಮಾತಿಲ್ಲ. ಮತ್ತ ಮಗ್ಗಲಿದ್ದ ಸ್ವಾಮಿಗಳು ಬಹಳ ಪ್ರೀತಿ ಇದಾರೆ, ಅದೊಂದು ಬಹಳ ಖುಷಿ ಅನಿಸ್ತು. ಇವತ್ತು ಕಡಕಲಾಟ ಅಜ್ಜವರು ಇವ್ರ ಬಗ್ಗೆ ಅಲ್ಲಿ ಸುತ್ತ ಹಳ್ಳಿ ಮಂದಿಗೆ ಹೇಳ್ತಾ ಇದ್ರು. ಸುತ್ತ ಹಳ್ಳಿ ಜನ ಬಂದಿತ್ತು ಅಲ್ಲಿ ಕಡಕಲಾಟ ಮಠಕ್ಕೆ, ಈ ಸಿದ್ಧ ಸಂಸ್ಥಾನ ಮಠಕ್ಕೆ, ಚಿಂಚಣಿ ಮಠಕ್ಕೆ ಮರಿ ಬಂದೈತಲ್ಲ, ಅದನ್ನ ಹಿಂಗ್ ಜೋಪಾನ ಮಾಡ್ಬೇಕು, ಹಂಗ ಜೋಪಾನ ಮಾಡ್ಬೇಕು, ಅದನ್ನ ಹಿಂಗ್ ಬೆಳೆಸ್ಬೇಕು, ಅದನ್ನ ಹಂಗ ಬೆಳೆಸ್ಬೇಕು ಅಂತ ಹೇಳಾಕತ್ತಿದ್ರು. ಬಹುಶಃ ಅವ್ರು ಇಷ್ಟು ಚಂದ ಹೇಳೋದು ನೋಡಿ
ನಮಗೇನು ಅನ್ಸಕತ್ತಿತ್ತಂದ್ರೆ ನಾವು ಬೆಳಗಾವಿ ಜಿಲ್ಲಾದಾಗ ಯಾವ್ದಾರ ಮಠಕ್ಕೆ ಆಗ್ಲಿಲ್ಲಲ್ಲಪ್ಪ, ಇಲ್ಲೆಲ್ಲ ಪ್ರೀತಿ ಮಾಡೋ ಸ್ವಾಮಿಗಳು ಸುತ್ತಮುತ್ತ ಅದಾರ ಅಂತ ಹೇಳಿ ನಮಗ್ ಖುಷಿ ಆಯ್ತು. ಒಂದು ಗಾದಿ ಮಾತೈತಿ, ಸ್ವಾನಃ ಸ್ವಾನಂ ದೃಷ್ಟ್ವಾ ಗುರು ಗುರಾಯತೆ, ಸ್ವಾಮಿ ಸ್ವಾಮಿಂ ದೃಷ್ಟ್ವಾ ಗುರು ಗುರಾಯತೆ ಅಂತ. ಓನ್ಯಾಗ ಸ್ವಾಮಿಂ ದೃಷ್ಟ್ವಾ ಗುರು ಗುರಾಯತೆ ಅಂತ. ಓನ್ಯಾಗ ಒಂದು ನಾಯಿ ನೋಡಿದ್ರೆ ಗುರು ಅಂತಿರ್ತೈತೆ ಅಂತ. ಹಂಗ ಒಬ್ಬ ಸ್ವಾಮಿನ ಇನ್ನೊಬ್ಬ ಸ್ವಾಮಿ ನೋಡಿದ್ರೆ ಗುರು ಅನ್ನೋ ಕಾಲ ಐತಿ. ಆದರೆ ಇಲ್ಲಿ ಗುರು ಅನ್ನೋವಿಲ್ಲ. ಗುರುವಾಗಿ ತನ್ನ ತೊಡೆ ಮೇಲೆ ಇಟ್ಟುಕೊಂಡು ಕುಂದಿರಿಸಿಕೊಂಡು ಹೋಗುವಂತ ಸ್ವಾಮಿಗಳು ಈ ಬೆಳಗಾವಿ ಜಿಲ್ಲಾದಾಗ ಅದಾರಲ್ಲ ಅಂತ ಮನಸ್ಸಿಗೆ ಬಹಳ ಆನಂದ ಇದೆ. ಇವತ್ತಿವರಿಬ್ರು ಇವತ್ತ ಬಸವ ಪುರಾಣ ಕೇಳಕ್ ಹೋಗೋದ ಎಂತ ಖುಷಿ ನೋಡ್ರಿ. ಕರೆದ್ರೂ ಬರ್ಲಾರದ ಕಾಲದೊಳಗ 80 ವರ್ಷ ದಾಟಿದ ಪೂಜ್ಯರಿಬ್ರು ಪೂಜಾ ಪ್ರಸಾದ ಮುಗಿಸಿಕೊಂಡು ಮತ್ತ ಅವ್ರಿಗೆ ಇನ್ನೂ ಒಂದು ಎಷ್ಟು ದೊಡ್ಡ ಗುಣ ಐತಂದ್ರ ನಮ್ಮ ಮಠದಾಗ ನೀವು ಪೂಜೆ ಮಾಡ್ಬೇಕು ಅಂತ ಹಠ ಹಿಡಿದ್ರು. ಅಲ್ಲೊಂದಿಷ್ಟು ಮಂದಿ ಚಿಂಚಣಿ ಜನನು ನಮ್ಮನ್ನ ಕರ್ಕೊಂಡು ಹೋಗಕ್ಕಂತ ಬಂದಿದ್ರು. ನಾವು ಅಂದ್ವಿ ಎಲ್ಲಿ ಅಂತ ನಾವು ಮಾಡಂದ್ರಿ, ಅವರು ಚಿಂಚಣಿಯಾಗ ಮಾಡ್ರಿ ಅಂತ